ಎಲ್ರಿಗೂ ನಮಸ್ಕಾರ. ಇವತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ. ಹಾಗಾಗಿ ನಾವೆಲ್ಲರೂ ಭಾಳ ಸಂತೋಷ ಪಡ್ತಕ್ಕಂಥ ದಿನಾಚರಣೆ. 1947ರ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಷ್ಟೇ. ಆದರೆ 1948ರಲ್ಲಿ ಪ್ರಪಂಚದ ಎಲ್ಲ ಜನರಿಗೂ ಕೂಡ, ಭೂಮಿ ಮೇಲೆ ಹುಟ್ಟಿದ ಪ್ರತಿ ವ್ಯಕ್ತಿಗೂ ಕೂಡ ಘನತೆ ಗೌರವದಿಂದ ಬದುಕಲಿಕ್ಕೆ ವಿಶ್ವಸಂಸ್ಥೆ ಮೂಲಕ ಸುಮಾರು 193 ದೇಶಗಳು ಮಾನವ ಹಕ್ಕುಗಳ ಒಂದು ಆದೇಶವನ್ನು ಅಥವಾ ಕಾಯ್ದೆಯನ್ನು ಜಾರಿಗೊಳಿಸಿ ಪ್ರಪಂಚದ ಯಾವುದೇ ದೇಶದಲ್ಲಿ ಯಾವುದೇ ವ್ಯಕ್ತಿಗೆ ಅವಮಾನ ಆಗಬಾರ್ದು, ಘನತೆ ಗೌರವದಿಂದ ಬದುಕಬೇಕು ಅನ್ನೋ ಆದೇಶವನ್ನು ವಿಶ್ವಸಂಸ್ಥೆಯು 193 ದೇಶಗಳು ಒಕ್ಕೂಟವನ್ನು ರಚನೆ ಮಾಡಿಕೊಂಡು ಮಾನವ ಹಕ್ಕುಗಳನ್ನ ಇವತ್ತು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶದಲ್ಲೂ ಕೂಡ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ನ್ಯಾಯಾಧೀಶರು, ಹಾಗೆಯೇ ರಾಜ್ಯದಲ್ಲಿ ನ್ಯಾಯಾಧೀಶರು, ಕೇಂದ್ರದಲ್ಲಿ ನ್ಯಾಯಮೂರ್ತಿಗಳು ಇವೆಲ್ಲರೂ ಕೂಡ ಇವತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಮಾಡ್ತಾ ಇದ್ದಾರೆ. ಬಹಳ ಮುಖ್ಯ ಮಾನವ ಹಕ್ಕುಗಳು ಅಂದ್ರೆ ಏನು ಅಂದ್ರೆ, ಭೂಮಿ ಮೇಲೆ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ, ಅದು ಗಂಡು ಆಗಿರಲಿ ಹೆಣ್ಣಾಗಿರಲಿ, ಯಾವುದೇ ಜಾತಿ ಭೇದ ಇಲ್ಲ, ಅಂಗವಿಕಲರಾಗಿರಲಿ ವಿಧವೆಯರಾಗಿರಲಿ ಶೋಷಿತರು ಯಾರೂ ಕೂಡ ಹಕ್ಕಿನಿಂದ ಚ್ಯುತಿ ಆಗಬಾರ್ದು. ಅಂದರೆ ಈಗಾಗಲೇ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸ್ಪಷ್ಟವಾಗಿ ಭಾರತ ಸಂವಿಧಾನದಲ್ಲಿ ತಿಳಿಸಿದ್ದಾರೆ. ಮಾನವ ಹಕ್ಕುಗಳಿಗಿಂತ ತುಂಬ ಶ್ರೇಷ್ಠವಾದಂಥ ವಿಚಾರವನ್ನೇ ಸಂವಿಧಾನದಲ್ಲಿ ಕೂಡ ಇದೆ. ಅನೇಕ ಮೂಲಭೂತ ಹಕ್ಕುಗಳಿದೆ. ಜೀವಿಸುವ ಹಕ್ಕು, ಶಿಕ್ಷಣ ಹಕ್ಕು, ಬದುಕುವ ಹಕ್ಕು, ಆರೋಗ್ಯದ ಹಕ್ಕು, ಇವೆಲ್ಲವೂ ಕಾನೂನಲ್ಲಿದೆ. ಏನು ಮಾನವ ಹಕ್ಕುಗಳ ಆಯೋಗ ರಾಜ್ಯ ಇದೆ, ಮಾನವ ಹಕ್ಕುಗಳ ಆಯೋಗ ಕೇಂದ್ರ ಇದೆ. ಇಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು, ತಹಸೀಲ್ದಾರ್ ಇರ್ಬೋದು, DC ಅವರು ಇರ್ಬೋದು, ಅಥವಾ ಪೊಲೀಸ್ ಅಧಿಕಾರಿ, ಯಾವುದೇ ಅಧಿಕಾರಿಗಳು ನಮಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನ ವಂಚನೆ ಮಾಡಿದ್ರೆ ಅಥವಾ ಜನರಿಗೆ ಅಗೌರವದಿಂದ ಮಾತಾಡಿದ್ರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುತ್ತದೆ. ಬಹಳ ಮುಖ್ಯವಾಗಿ ಹೇಳಬೇಕಾದ್ರೆ, ಏನು ಗ್ರಾಮ ಪಂಚಾಯಿತಿಗಳಲ್ಲಿ ದಿನನಿತ್ಯ ನಾವು ಕುಡಿಯುವ ನೀರು ಶುದ್ಧವಾಗಿರಬೇಕು, ಚರಂಡಿಗಳು ಶುದ್ಧವಾಗಿರಬೇಕು, ಇನ್ಯಾವುದೇ ಆರೋಗ್ಯಗಳನ್ನು ನೋಡ್ಕೊಳ್ತಕ್ಕಂಥ ಕೆಲಸ ಗ್ರಾಮ ಪಂಚಾಯಿತಿದು. ಅಲ್ಲದೇನೆ ಕಾನೂನಲ್ಲಿರ್ತಕ್ಕಂಥ ಎಲ್ಲ ಅವಕಾಶಗಳನ್ನ ಗೌರವದಿಂದ ಮಾತನಾಡಿಸ್ಬೇಕಾದಂಥ ಕೆಲಸವನ್ನ ಅದು ನ್ಯಾಯಾಧೀಶರದಿರ್ಬೋದು, DC ಅವ್ರದ್ದಿರ್ಬೋದು, ಮುಖ್ಯಮಂತ್ರಿಗಳದಿರ್ಬೋದು, ಶಾಸಕ ಎಲ್ಲರೂ ಕೂಡ ಮಾನವ ಹಕ್ಕುಗಳನ್ನು ಗಮನದಲ್ಲಿಟ್ಕೊಂಡೇ ಮಾತಾಡಬೇಕು. ಒಂದು ವೇಳೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ರೆ ಮುಖ್ಯಮಂತ್ರಿಗಳ ಮೇಲೂ ಕೇಸ್ ಆಗುತ್ತೆ, DC ಅವ್ರ ಮೇಲೂ ಕೇಸ್ ಆಗುತ್ತೆ, ತಹಸೀಲ್ದಾರ್ ಮೇಲೂ ಕೇಸ್ ಆಗುತ್ತೆ. ಹಾಗೆಯೇ ಸಂಬಂಧಪಟ್ಟ ಸರ್ಕಾರಿ ನೌಕರರು, ಪೊಲೀಸರ ಮೂಲಕ ಕೂಡ ಅವ್ರ ವಿರುದ್ಧ ಕೇಸು ದಾಖಲೆ ಆಗುತ್ತೆ. ಈಗಾಗಲೇ ರಾಜ್ಯದಲ್ಲಿ ಮಾನವ ಹಕ್ಕುಗಳ ಆಯೋಗ 2007ರಲ್ಲಿ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ, ನಮ್ಮ ಹೋರಾಟ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಂಥ ಇತ್ತೀಚೆಗೆ ಅವರು ನಿರ್ಧಾರರಾದರು ಡಾಕ್ಟರ್ SR ನಾಯ್ಕರವರು. ಅವರು ಕರ್ನಾಟಕದಲ್ಲಿ ಅತ್ಯಂತ ಪ್ರಭಾವವಾಗಿ ಮಾನವ ಹಕ್ಕುಗಳ ಆಯೋಗವನ್ನು ರಚನೆ ಮಾಡಿಕೊಂಡು ಅನೇಕ ಪ್ರಕರಣ ದೂರುಗಳನ್ನ ದಾಖಲೆ ಮಾಡ್ಕೊಂಡಿದ್ರು. ಉದಾಹರಣೆಗೆ ನೀವೇನಾದರೂ ಭದ್ರಾವತಿಯಲ್ಲಿ BH ರೋಡಲ್ಲಿ ಮಾರ್ಕೆಟ್ ನೋಡ್ತೀರಾ ಅಂದರೆ ಆಯೋಗದ ದಿನ ಆಗಿತ್ತು. ಇವತ್ತು ಬಸಾಪುರದಲ್ಲಿ ನಿವೇಶನ ಏನಾದ್ರು ಸಿಗ್ತಾ ಇದೆ ಅಂದರೆ ಮಾನವ ಹಕ್ಕುಗಳ ಆಯೋಗದ ಕೇಸಿಂದನೇ. ಈ ರೀತಿ ಇಲ್ಲೇನಾದ್ರು ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕೋರ್ಟ್ಗೆ ಹೋದರೆ 2-3 ವರ್ಷ ಆಗುತ್ತೆ. ಆಯೋಗಕ್ಕೆ ಒಂದು ಬಿಳಿ ಪೇಪರಲ್ಲಿ ಕೊಡಿದ್ರೆ ತಕ್ಷಣ ಸ್ಪಂದಿಸ್ತಕ್ಕಂಥ ಅವಕಾಶಗಳಿದೆ. ಆದರೆ ಇತ್ತೀಚೆಗೆ ಮಾನವ ಹಕ್ಕುಗಳ ಆಯೋಗದಲ್ಲಿ ಕೆಲವರು ಕೆಲಸ ಮಾಡದೇ ಇದ್ದವರು ಅಧ್ಯಕ್ಷರಾಗಿದ್ದಾರೆ, ಕೆಲಸ ಮಾಡದೇ ಇದ್ದವರು ನ್ಯಾಯಾಧೀಶರಾಗಿದ್ದಾರೆ. ಹಂಗಾಗಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇರ್ಬೋದು, ಕೇಂದ್ರ ಆಯೋಗ ಇರ್ಬೋದು, ಅವರೇ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾವು ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರಿಗೆ, ಹಾಗೆಯೇ ಕೇಂದ್ರ ಮತ್ತು ಏನು ಆಯೋಗದ ನ್ಯಾಯಮೂರ್ತಿಗಳಿಗೆ ಈರಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನೀವು ಆಯೋಗದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ಅಲ್ಲಿರಬೇಕು, ಇಲ್ಲದೆ ಇರೋ ದಯಮಾಡಿ ಸೀಟನ್ನು ಖಾಲಿ ಮಾಡಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾನವ ಹಕ್ಕುಗಳ ಆಯೋಗಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಯಾಕಂದರೆ ಆಯೋಗ ಯಾವುದೇ ಶಾಸಕರು, ಯಾವುದೇ ಅಧಿಕಾರಿಗಳಿಗೆ ಅವರು ಸೊಪ್ಪು ಹಾಕಂಗಿಲ್ಲ. ನೇರ ಅವರಿಗೆ ಸಂವಿಧಾನದ ಮೂಲಕ ಅಧಿಕಾರ ಸಿಕ್ಕಿರೋದ್ರಿಂದ ಸಾರ್ವಜನಿಕರಿಗೆ, ಅದರಲ್ಲೂ ದೀನದಲಿತರಿಗೆ, ವಿಧವೆಯರಿಗೆ, ಅಂಗವಿಕಲರಿಗೆ, ತುಂಬ ಕಡುಬಡವರಿಗೆ ಮಾನವ ಹಕ್ಕು ಉಲ್ಲಂಘನೆ ಆದರೆ ಸಮೀಪದಲ್ಲಿರ್ತಕ್ಕಂಥದ್ದೇ ಮಾನವ ಹಕ್ಕುಗಳ ಆಯೋಗ. ಉದಾಹರಣೆ, ಪೊಲೀಸರು ಕಿರುಕುಳ ಕೊಟ್ಟರೆ, ಸುಮ್ಮನೆ ಬಂಧನ ಮಾಡಿದ್ರೆ, ಸರ್ಕಾರಿ ನೌಕರರು ಯಾವುದೇ ಹಕ್ಕುಗಳನ್ನ ಕೊಡದೆ ನಿರ್ಲಕ್ಷ್ಯ ಮಾಡಿದೆ, ಅದು ತಹಸೀಲ್ದಾರ್ ಆಗಿರ್ಬೋದು, DC ಅವರಾಗಿರ್ಬೋದು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಆಗಿರ್ಬೋದು, ಇನ್ಯಾರೇ ಮಾಡಿದ್ರು ಕೂಡ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ನಮ್ಮ ಮನವಿಗಳನ್ನ ಇಸ್ಕೋಬೇಕು, ನಮಗೆ ಕೊಡ್ತಕ್ಕಂಥ ನ್ಯಾಯವನ್ನು ಮತ್ತು ನಮ್ಗೆ ಗೌರವವನ್ನು ಕೊಡಬೇಕಾದ್ದು ಸರ್ಕಾರಿ ಅಧಿಕಾರಿಗಳ ಕೆಲಸ. ಅವ್ರು ಏನಾದ್ರು ನಿರ್ಲಕ್ಷ್ಯ ಮಾಡಿದ್ರೆ ಅವ್ರ ವಿರುದ್ಧ ನಾವು ಅರ್ಜಿ ಹಾಕಿದ್ರೆ ಖಂಡಿತ ಈಗಾಗಲೇ ಅವರೆಲ್ಲರಿಗೂ ಎನ್ಕ್ವೈರಿ ಆಗಿದೆ. ಈ
ಮೂಲಕ ನಮ್ಮದು ಮಾನವ ಹಕ್ಕುಗಳ ಹೋರಾಟ ಸಮಿತಿ ಆಗಿರೋದ್ರಿಂದ ಅನೇಕ ಹೋರಾಟಗಳನ್ನ ಮಾನವ ಹಕ್ಕುಗಳ ಹೆಸರಿನಲ್ಲೇ ಮಾಡ್ಕೊಂಡು ಬರ್ತಾ ಇದ್ರು. ನಮಗೆ ಇವತ್ತು ವಿಶೇಷ, ಈ ಮಾನವ ಹಕ್ಕುಗಳನ್ನ ಪ್ರತಿಯೊಬ್ಬ ಭಾರತೀಯ ಅಲ್ಲ, ಇಡೀ ಪ್ರಪಂಚದ ಜನರು ಕೂಡ ಆಚರಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಕ್ಕೆ. ನಿಮಗೆ ಮಾನವ ಹಕ್ಕುಗಳನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ಜಾಗೃತಿಗೊಳಿಸಿ ಮತ್ತು ದಿನಾಚರಣೆಯನ್ನು ಶಾಲಾ ಕಾಲೇಜುಗಳಲ್ಲಿ ಆಚರಣೆ ಮಾಡಬೇಕು. ಮಾನವ ಹಕ್ಕುಗಳಂದರೆ ಏನು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ, ಮಾನವ ಹಕ್ಕುಗಳಂದ್ರೆ ಏನು ನ್ಯಾಯಮೂರ್ತಿಗಳಿಗೆ, ವಕೀಲರಿಗೆ ಗೊತ್ತಿಲ್ಲ, ಗೊತ್ತಿದ್ರು ಕೂಡ ಅವರು ಆಚರಣೆ ಮಾಡ್ತಾ ಇಲ್ಲ. ಅದ್ರ ಜೊತೆ ಪತ್ರಕರ್ತರು ಇರ್ಬೋದು, ಪೊಲೀಸ್ ಇರ್ಬೋದು, ಸರ್ಕಾರಿ ನೌಕರರು ಇರ್ಬೋದು, ಬಹಳ ಮುಖ್ಯವಾಗಿ ಚುನಾವಣೆಯಲ್ಲಿ ಗೆದ್ದಂಥ ಶಾಸಕರು, ಸಂಸದರು, ನೀವು ಕೂಡ ಮಾನವ ಹಕ್ಕುಗಳ ಬಗ್ಗೆ ತಿಳ್ಕೋಬೇಕಂತ ಅವಶ್ಯಕತೆ ಇದೆ. ನೀವು ಅದನ್ನು ಜಾಗೃತಿಗೊಳಿಸಬೇಕು. ಸಾರ್ವಜನಿಕರಲ್ಲಿ ಮಾನವ ಹಕ್ಕುಗಳಂದ್ರೆ ಇಷ್ಟೇ, ಪ್ರತಿಯೊಬ್ಬ ಮನುಷ್ಯ ಸಮಾನರೇ, ಅವನಿಗೆ ನೀನು ಕೊಡ್ತಕ್ಕಂಥ ಗೌರವ ಮತ್ತು ಸರ್ಕಾರದಲ್ಲಿ ಏನು ನೆರವಿದೆ ಯಾರಿಗೆ ಸಿಗಬೇಕು, ಶೋಷಿತರೆ ಅವರು ಕೊಡಬೇಕು. ಸುಮ್ಮನೆ ಮನ ಬಂದಂತೆ ಸರ್ಕಾರದ ಆದೇಶಗಳನ್ನ ಅಥವಾ ಸರ್ಕಾರದ ಸೌಲಭ್ಯಗಳನ್ನ ವಂಚನೆ ಮಾಡಿದ್ರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿರುತ್ತೆ.